ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಪ್ರಶ್ನೆ ಮೂಡೋದು ಹೊರಗಡೆಯಿಂದ, ಅರಿವು ಮೂಡೋದು ಒಳಗಿನಿಂದ. ಇದು ಸ್ವತಃ ಪ್ರಾಮಾಣ್ಯವಾದದ ಸಾರ. ಅರಿವು ಮೂಡೋದು ಒಳಗಿನಿಂದ, ಪ್ರಶ್ನೆ ಮೂಡೋದು ಹೊರಗಿನಿಂದ. ಹೊರಗಿನಿಂದ ಅಂದರೆ ಮನಸ್ಸಿನಿಂದ. ಮನಸ್ಸೇ ಜೀವಸ್ವರೂಪದ ಆಚೆ ಇದೆ. ಅದರಿಂದಾಗಿ ಇಂದ್ರಿಯ ದೋಷದಿಂದ ನಮ್ಮ ಮನಸ್ಸು ತಪ್ಪಾಗಿ ಗ್ರಹಿಸುತ್ತೆ. ಮನಸ್ಸಿನಲ್ಲಿರುವ ದೋಷದಿಂದ ಮನಸ್ಸು ತಪ್ಪಾಗಿ ಗ್ರಹಿಸುತ್ತೆ. ಹೀಗಾಗಿ ವೇದ ಹೇಳಿದ ಅನೇಕ ಮಾತುಗಳು ನಮ್ಮ ಇಂದ್ರಿಯಕ್ಕೆ ಗೋಚರ ಆಗಲ್ಲ. ವೇದ ಹೇಳುತ್ತೆ ಸೂಕ್ಷ್ಮ ಲೋಕಗಳಿವೆ ಅಂತ, ನಮ್ಮ ಇಂದ್ರಿಯಕ್ಕೆ ಗೋಚರ ಆಗಲ್ಲ. ಅದಕ್ಕೆ ಕಾರಣ ಮನಸ್ಸು ದೋಷಗಳನ್ನು ಒಳಗೊಂಡಿರೋದೇ ಆಗಿದೆ. ಇಂದ್ರಿಯಗಳಿಂದ ಸೂಕ್ಷ್ಮ ಸಂಗತಿಯ ಅರಿವೇ ಮೂಡುವುದಿಲ್ಲ. ಒಂದೇ ಥರದ ಬಣ್ಣದ ಕೀಟ ಎಲೆ ನಡುವೆ ವ್ಯತ್ಯಾಸ ಗೊತ್ತಾಗಲ್ಲ. ಯಾಕೆ ಅಂದರೆ ಕಣ್ಣಿನ ದೋಷ, ಕಣ್ಣಿನ ಮಿತಿ. ಹೀಗಾಗಿ ಪ್ರಶ್ನೆ ಮೂಡೋದು ಹೊರಗಡೆಯಿಂದ, ಅದನ್ನು ಬುದ್ಧಿದೋಷ ಅಂತಾರೆ. ಹೀಗಾಗಿ ತರ್ಕದ ಕೆಲಸ ಏನು? ಬುದ್ಧಿದೋಷವನ್ನು ನಿವಾರಣೆ ಮಾಡುತ್ತಷ್ಟೇ, ಜ್ಞಾನವನ್ನು ಕೊಡೋದಿಲ್ಲ. ಅದಕ್ಕೆ ಜಯತೀರ್ಥರ ಒಂದು ಸೊಗಸಾದ ಎಕ್ಸಾಂಪಲ್ನ ನಾನು ಹೋದ ಬಾರಿ ಹೇಳಿದ್ದೆ. ಒಂದು ಆನೆ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಮೇಲ್ಗಡೆ ಒಬ್ಬ ಮಾವುತ ಕೂತಿರ್ತಾನೆ, ಮುಂದ್ಗಡೆ ಮುಳ್ಳಿದೆ. ಮುಂದ್ಗಡೆ ಮುಳ್ಳಿದ್ರೆ ಆನೆ ನಿಂತು ಬಿಡುತ್ತೆ. ಯಾಕೆಂದರೆ ಆನೆಯ ಕಾಲು ಬಹಳ ಸೂಕ್ಷ್ಮ. ಆ ಕಾರಣದಿಂದ ನಿಲ್ಲತ್ತೆ. ಮಾವುತ ಇಳಿತಾನೆ ಆನೆಯಿಂದ, ಆ ಮುಳ್ಳನ್ನು ಪಕ್ಕಕ್ಕೆ ಸರಿಸ್ತಾನೆ, ಆನೆ ಮುಂದುವರಿಯುತ್ತೆ. ಈಗ ಇರುವ ಪ್ರಶ್ನೆ ಅದೇ, ಮುಳ್ಳು ಸರಿಸಿದ್ರಿಂದ ಆನೆಗೆ ನಡೆಯುವ ಶಕ್ತಿ ಬಂತ, ಅಥವಾ ನಡೆಯಲಿಕ್ಕೆ ಅಡ್ಡಿಯನ್ನು ತೆಗೆದದ್ರಿಂದ ನಡೀತ? ಈ ಮುಳ್ಳನ್ನು ಸಾರಿಸಿದ ಮಾವುತ ಇದ್ದಾನಲ್ಲ, ಹಾಗೆ ತರ್ಕದ ಕೆಲಸ. ನಡೆಯೋದು ಸಹಜವಾಗಿದೆ ಆನೆಗೆ. ಆನೆಗೆ ನಡೆಯುವ ಶಕ್ತಿಯನ್ನು ಮಾವುತ ಕೊಟ್ಟಿದ್ದಲ್ಲ, ಇದ್ದ ಅಡ್ಡಿಯನ್ನು ನಿವಾರಣೆ ಮಾಡಿದ ಅಷ್ಟೇ. ತರ್ಕದ ಕೆಲಸವೂ ಅಷ್ಟೇ. ಅದನ್ನು ಅವರು ಹೇಳಿದ್ದು ಬುದ್ಧಿ ದೋಷ ನಿರಾತ ಮಾತ್ರ ಕಾರಣತ್ವಾದ್ ಯುಕ್ತೀನಾಂ. ಯುಕ್ತಿ ಅನ್ನೋದು ಬುದ್ಧಿದೋಷವನ್ನು ನಿರಾಕರಣೆ ಮಾಡುತ್ತೆ, ಆದರೆ ಅದೇ ಬುದ್ಧಿಯನ್ನು ಕೊಡೋದಿಲ್ಲ. ಇದು ನಾವು ನೋಡಿದ್ದಿದ್ದು. ಇಷ್ಟು ಸಾರ, ಸ್ವತಃ ಪ್ರಾಮಾಣ್ಯವಾದದ ಸಾರ ಇದು. ಸ್ವತಃ ಅಂದರೆ ಸ್ವರೂಪ, ಸ್ವರೂಪಭೂತವಾದ ಪ್ರಾಮಾಣ್ಯ, ಸ್ವರೂಪದಿಂದ ಪ್ರಾಮಾಣ್ಯ. ಅಂತಿಮವಾಗಿ ಸರ್ಟಿಫೈ ಮಾಡೋದು ಯಾರು? ಜೀವಸ್ವರೂಪವೇ. ಇದು ಸರಿ ಅಂತ. ಇಷ್ಟನ್ನು ನಾವು ಪದ್ಮನಾಭ ತೀರ್ಥರ ಹಿನ್ನೆಲೆಯಲ್ಲಿ ನೋಡೋದಾದರೆ, ಪ್ರಮಾಣ ಮಾತ್ರಸ್ಯ ಪರತ ಪ್ರಾಮಾಣ್ಯ ನಿಯಮೇ ಸರ್ವತ್ರ ಸಂವಾದಕ ಪ್ರಮಾಣಾಕಾಂಕ್ಷ ಭವತ್ಯೇವ. ಎಲ್ಲ ಪ್ರಮಾಣವೂ ಇನ್ನೊಂದು ಸಂವಾದವನ್ನು ಬೇಕು ಅಂತಾಗಿದ್ದರೆ, ಇವಾಗ ನನಗೆ ಹಸಿವೆ ಆಗಿದೆ, ನೀರಡಿಕೆ ಆಗಿದೆ, ಯಾವುದರಿಂದ ಗೊತ್ತಾಯಿತು? ನನಗೆ ಹಸಿವೆ ಆಗಿರೋದು ನನಗೇ ಗೊತ್ತಾಯಿತು. ಅದನ್ನು ಪ್ರೂವ್ ಮಾಡು ಅಂದರೆ ಏನು ಪ್ರೂವ್ ಮಾಡೋದು?
ನಿನಗೆ ಹಸಿವಾಗಿದೆಯೋ ಇಲ್ವೋ ಪ್ರೂವ್ ಮಾಡು. ಏನು ಸಂವಾದ? ಏನು ಮಾಡಲಿಕ್ಕಾಗಲ್ಲ. ನನಗೆ ನೀರು ಕುಡಿದು ತೃಪ್ತಿಯಾಗಿದೆ, ಏನು ಪ್ರೂಫು? ನಿನಗೆ ಸುಖ ಬಂದಿದೆ ಅನ್ಲಿಕ್ಕೇನು ಪ್ರೂಫು? ಹೇಳಲಿಕ್ಕಾಗಲ್ಲ. ಅದೆಲ್ಲ ನನಗೇ ಗೊತ್ತಾಗುವಂಥದ್ದು. ಕಾಲ ಇದೆ ಅನ್ನೋದಕ್ಕೇನು ಪ್ರೂಫು? ನನಗೇ ಗೊತ್ತಾಗುವಂಥದ್ದು. ನಿರಂತರವಾದ ಚಲನೆ ಜೀವಸ್ವರೂಪದಲ್ಲೇ ದಾಖಲಾಗ್ತಾ ಇದೆ. ಆ ಚಲನೆಗೆ ಒಂದು ಹೆಸರು ಬೇಕು. ಅದನ್ನು ಗುರುತಿಸ್ಲಿಕ್ಕೆ ಇರುವ ಕ್ರಿಯೆ ಈ ಸೂರ್ಯ ಚಂದ್ರ ಇವರದ್ದೆಲ್ಲ. ಮಾಪಕ ಗಡಿಯಾರವೇ ಕಾಲ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ಅಸಂಗತ. ನಡೀತಾ ಇರುವ ಕಾಲವನ್ನು ಗುರುತಿಸಿದ್ದು ಗಡಿಯಾರ. ಆ ಗಡಿಯಾರ ನೋಡಲಿಕ್ಕೆ ನಮ್ಮದೇ ಆದ ಒಂದು ವೇಳಾಪಟ್ಟಿ, ನಮ್ಮದೇ ಆದ ಒಂದು ಪರಿಭಾಷೆ ಇದೆ. 12 ಗಂಟೆ 12 ಗಂಟೆ ಅಂತ ವಿಭಾಗ ಒಂದು. ರೈಲ್ವೆ ಟೈಮಿಂಗ್ಸು 24 ಗಂಟೆ, ಅದರಿಂದಾಗಿ 13ನೇ ಗಂಟೆಯನ್ನು 1 ಅಂತ ಕರಿತೀವಿ, 14ನೇ ಗಂಟೆಯನ್ನು 2 ಅಂತ ಕರಿತೇವೆ. ಹೀಗೆ. ಆದರೆ ಕಾಲ ಗೋಚರ ಆಗೋದೆಲ್ಲಿ? ಕಾಲ ಇದೆ ಅಂತ ಕಾಲದ ಮೂಲ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಜೀವಸ್ವರೂಪವೇ ಸಾಕು. ದಟ್ ಈಸ್ ಎನಫ್ ಟು ನೋ ವಾಟ್ ಈಸ್ ಟೈಮ್. ಅದರಿಂದ ಪ್ರತಿಯೊಂದು ಪ್ರಮಾಣಕ್ಕೂ ಇನ್ನೊಂದು ಸಂವಾದ ಬೇಕು, ಇನ್ನೊಂದು ಸಂವಾದ ಬೇಕು, ಇನ್ನೊಂದು ಸಂವಾದ ಬೇಕು ಅಂತಿದ್ರೆ ಎಲ್ಲಿ ಮುಗಿಯುತ್ತೆ? ಜ್ಞಾನವೇ ಬರಲ್ಲ ಕಡೆಗೆ. ಹೀಗಾಗಿ ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಬೇಕು. ಆಕಾಂಕ್ಷಾಖ್ಯ ನೋಡಿ, ಪ್ರಮಾಣ ಮಾತ್ರಸ್ಯ ಪದ್ಮನಾಭ ತೀರ್ಥರ ವ್ಯಾಖ್ಯಾನ 20ನೇ ಪೇಜು ಕೊನೆಯ ಪ್ಯಾರ. ಪ್ರಮಾಣ ಮಾತ್ರಸ್ಯ ಪರತಃ ಪ್ರಾಮಾಣ್ಯ ನಿಶ್ಚಯೇ. ಎಲ್ಲ ಪ್ರಮಾಣವೂ ಕೂಡ ಇನ್ನೊಂದು ಸಂವಾದದಿಂದ ದೃಢಪಡಬೇಕು, ಇನ್ನೊಂದು ಎಕ್ಸ್ಟರ್ನಲ್ ಪ್ರೂಫಿನಿಂದ ನೀವು ಸಾಧನೆ ಮಾಡಬೇಕು ಅಂತ ಇದ್ದರೆ ಬುದ್ಧಿದೋಷ ಇದೆ ಅಂತ ಅರ್ಥ. ಯಾವುದು ಪ್ರಮಾಣ ಆಗಲ್ಲ. ಅತಃ ಪರಿಹರ್ತು ಅಶಕ್ಯ ಅನವಸ್ಥಾ ಉಪಹತತ್ವೇನ ಅನವಸ್ಥೋಪಹತತ್ವೇನ ನ ಕಿಂಚಿತ್ ಪ್ರಮಾಣಂ ಸಿದ್ಧ್ಯತಿ. ಯಾವ ಪ್ರಮಾಣವೂ ಇಲ್ಲ ಅಂತ ಅಂದರೆ ಯಾವುದರಿಂದ ಜ್ಞಾನವೇ ಬರಬಾರದಾಗತ್ತೆ. ಜ್ಞಾನ ಬರ್ತಾ ಇದೆ, ಕೆಲವೊಂದಕ್ಕೆ ಮಾತ್ರ ನಾವು ಟೆಸ್ಟ್ ಮಾಡ್ತೇವೆ. ಗಂಭೀರವಾಗಿರುವ ಈ ಸ್ವತಃ ಪ್ರಾಮಾಣ್ಯವನ್ನು ಒಂದು ತಮಾಷೆಯ ಮೂಲಕ ಹೇಳ. ನಮ್ಮ ಈಗ ಇರುವ ಆಕಾಶಮಂಡಲದಲ್ಲಿ ಮಿಲಿಯಾಂತರ ನಕ್ಷತ್ರಗಳಿವೆ. ಟಕ್ಕ ಒಪ್ಕೊಳ್ತಾನೆ, ವಿತೌಟ್ ಕ್ವಶನ್, ಹಿ ವಿಲ್ ಅಗ್ರಿ. ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿ ಕೂತ್ಕೊಳ್ಳಿ. ಬೆಂಚಿಗೆ ಹೊಸದಾಗಿ ಬಣ್ಣ ಬೆಳೆದಿದೆ ಅಂದರೆ ಹೌದಾ ಅಂತ ಟೆಸ್ಟ್ ಮಾಡಿ ನೋಡ್ತಾರೆ. ಯಾಕೆ? ಇದು ಬೇಕು. ಈಗ ಕೂತ್ಕೊಳ್ತಾ ಇರೋದು ಅಲ್ಲಿ ಇದ್ರೆ ಏನು, ಇಲ್ಲದೆ ಇದ್ರೆ ಏನು. ಎಲ್ಲೋ ದೂರದಲ್ಲಿ ಮಿಲಿಯಾಂತರ ನಕ್ಷತ್ರಗಳಿದ್ರೆ ಅಷ್ಟು ಬಿಟ್ಟರೆ ಅಷ್ಟು ನನಗೆ ಪ್ರಯೋಜನ ಇಲ್ಲ. ಆದರೆ ಇಲ್ಲಿ ಕೂತ್ಕೊಳ್ಳುವಾಗ ಬೆಂಚಿಗೆ ಬಣ್ಣ ಬೆಳೆದಿದೆಯೋ ಇಲ್ವೋ ಅಂತ ನೋಡದೆ ಕೂತ್ಕೊಂಡ್ರೆ ನನ್ನ ದುಸ್ತು, ನಾನು ತೊಟ್ಕೊಂಡಿರೋ ಪ್ಯಾಂಟೋ ಪಂಚೆಯೋ ಕೊಳೆ ಆಗತ್ತೆ. ಅದು ಇಮಿಡಿಯೇಟ್ ಎಫೆಕ್ಟ್. ಅಂದರೆ ಎಲ್ಲಿ ಪ್ರಶ್ನೆ ಬರುತ್ತೆ, ಎಲ್ಲಿ ಫಲ ಇದೆಯೋ ಅಲ್ಲಿ ಪ್ರಶ್ನೆ ಬರಬೇಕಾಗತ್ತೆ. ಅಷ್ಟೇ ಅಲ್ಲ, ಯಾವುದು ನಮಗೆ ಪ್ರಯೋಜಕವೋ ಅದು. ಇನ್ನೊಂದು ಬುದ್ಧಿದೋಷ ಎಲ್ಲಿ ಬರುತ್ತೆ? ನಮಗೇ ಬೇಕಾದದ್ರಲ್ಲಿ ಪ್ರಶ್ನೆ ಬರುತ್ತೆ. ನಮಗೆ ಯಾವುದು ದೂರವೋ ಅದರಲ್ಲಿ ಪ್ರಶ್ನೆ ಮೂಡಲ್ಲ, ಯಾವುದು ಅಗತ್ಯ ಇಲ್ವೋ ಅದರಲ್ಲಿಯೂ ಪ್ರಶ್ನೆ ಮೂಡಲ್ಲ. ಹೀಗಾಗಿ ಎಲ್ಲಿ ಬೇಕು ಪ್ರೂಫು, ಎಲ್ಲಿ ಸಂಶಯ ಬರುತ್ತೆ ಅಲ್ಲಿ ಬೇಕು. ಎಲ್ಲಿ ಪ್ರೂಫ್ ಬೇಡ, ನನ್ನ ಸುಖ ನನ್ನ ದುಃಖ ಮುಂದ್ಗಡೆ ಇರುವ ವಸ್ತುವಿನ ಅಸ್ತಿತ್ವ ನಾನಿದೀನೋ ಇಲ್ವೋ ಅಂತ ನನಗೆ ಸಂದೇಹ ಬರುತ್ತೆ. ನಾನೋ ಅಲ್ವೋ ಅಂತ ಯಾರಿಗಾದರೂ ಸಂದೇಹ ಬರುತ್ತಾ? ಇದರಲ್ಲೆಲ್ಲ ಬೇರೆ ಪ್ರೂಫೇ ಬೇಡ. ಇದನ್ನು ಸ್ವತಃ ಪ್ರಾಮಾಣ್ಯ ಅಂತ ಕರೀತಾರೆ.
ಆಯ್ತಾ? ಇದನ್ನ ಅಪ್ರಾಮಾಣ್ಯಂ ಪರತೈತಿ ಸಿದ್ಧತಿ. ಎಲ್ಲಿಯಾದರೂ ತೊಂದರೆ ಬಂದರೆ ಅದನ್ನು ತಪ್ಪು ಅಂತ ನಾವು ಪ್ರೂವ್ ಮಾಡಬೇಕಾದ್ರೆ ಬೇರೆ ಕಡೆಯಿಂದ ಹೊರಗಡೆಯಿಂದ ತರ್ಕಗಳನ್ನು ತರ್ತಾ ಹೋಗ್ತೀವಿ. ನಾನು ಕನ್ವಿನ್ಸ್ ಆಗಿದೆ ಅಲ್ಲಿ ಬೆಂಕಿ ಇದೆ ಅಂತ, ನಿಮಗೆ ಆಗಬೇಕಿದೆ, ಯಾಕೆಂದರೆ ನಿಮಗೆ ಬುದ್ಧಿದೋಷ ಇದೆ, ಅದರಿಂದಾಗ ಆಗಿಲ್ಲ. ನಾನು ಹೇಳ್ತೇನೆ ಇಲ್ಲ ನೋಡಿ ಅಲ್ಲಿ ಬೆಂಕಿ ಇಲ್ಲದೆ ಹೋದರೆ ಹೀಗಿರ್ತಿತ್ತ ಅಂತೇನೆ. ಅದಕ್ಕೆ ಹೇಳಿದ್ದು ಅಪ್ರಾಮಾಣ್ಯಂ ಪರತ ಇತಿ ಸಿದ್ಧತಿ. ಇದನ್ನು ಕಾವ್ಯಾತ್ಮಕವಾಗಿ ಹೇಳೋದಾದರೆ ಅರಿವು ಒಳಗಡೆಯಿಂದ, ನಿರಾಕರಣೆ ಹೊರಗಡೆಯಿಂದ. ತಪ್ಪು ಸರಿಗಳ ನಿರ್ಣಯ, ಸರಿ ಅನ್ನೋದರ ನಿರ್ಣಯ ಒಳಗಡೆಯಿಂದ, ಸರಿ ಇರುವುದರ ಒಳಗಡೆ ನಿರ್ಣಯ. ಯಾವುದು ತಪ್ಪಾಗಿದೆ ಅಂತ ನಾವು ಹೇಳಬೇಕಾದ್ರೆ ನಿಮ್ಗೆ ಕನ್ವಿನ್ಸ್ ಮಾಡಬೇಕಲ್ಲ, ಅವಾಗ ಹೊರಗಡೆ ಬೇಕು, ಎಕ್ಸ್ಟರ್ನಲ್ ಪ್ರೂಫ್ ಬೇಕು. ತತ್ ಸಾಕ್ಷಿವತ್ ಸ್ವತಃ ಪ್ರಾಮಾಣ್ಯಂ ಇತ್ಯೇತಚ್ಚ ಸಿದ್ಧತಿ ಇತ್ಯರ್ಥ. ಇದರಿಂದಾಗಿ ಏನು? ವೇದ ಅನ್ನೋದು ಪ್ರಮಾಣ. ಹೇಗೆ? ನಿಮ್ಮ ಆಂತರಿಕ ಪ್ರತ್ಯಕ್ಷದ ಹಾಗೆ. ನಿಮ್ಮ ಆಂತರಿಕ ಪ್ರತ್ಯಕ್ಷ, ಹಸಿವು, ನೀರಡಿಕೆ, ಸುಖ, ದುಃಖ ಮೊದಲಾದವುಗಳನ್ನು ಕನ್ವಿನ್ಸ್ ಮಾಡುವಲ್ಲಿ ನಿಮಗೆ ಎಷ್ಟು ಭರವಸೆ ಇರುತ್ತೆ ಅದರ ಮೇಲೆ, ಅಷ್ಟೇ ಭರವಸೆಯನ್ನು ವೇದದ ಮೇಲೆ ಇಡಿ. ಯಾಕೆ ಅಂದರೆ ಅದು ಪ್ರತ್ಯಕ್ಷ. ಹೇಗೆ ಪ್ರತ್ಯಕ್ಷ? ಶ್ರೌತ ಪ್ರತ್ಯಕ್ಷ, ಕಿವಿಯಿಂದಲ್ವ ಕೇಳೋದು. ಕಣ್ಣಿಂದ ಕಂಡದ್ದು ಪ್ರಮಾಣ ಆಗೋದಾದರೆ ಕಿವಿಯಿಂದ ಕೇಳಿದ್ದು ಯಾಕೆ ಪ್ರಮಾಣ ಆಗಬಾರದು? ಇಲ್ಲ, ಅದರಲ್ಲಿ ಸುಳ್ಳಿರುವ ಸಾಧ್ಯತೆಗಳಿರುತ್ತೆ, ನೋಡಿದ್ರಲ್ಲಿಯೂ ಭ್ರಮೆ ಇರುವ ಸಾಧ್ಯತೆಗಳಿರುತ್ತಲ್ವಾ? ಇಲ್ಲ, ನೋಡಿದ್ದು ಕನ್ಫರ್ಮ್ ಮಾಡ್ಕೋತೀವಿ, ಹಾಗೆ ಕೇಳಿದ್ದು ಕನ್ಫರ್ಮ್ ಮಾಡ್ಕೊಡಿ, ದೋಷ ಇದೆಯೋ ಇಲ್ವೋ ಅಂತ. ಇದು ಸ್ವತಃ ಪ್ರಾಮಾಣ್ಯವಾದದ ಸಾರಾಂಶ. ಇದನ್ನು ನಾರಾಯಣ ಪಂಡಿತಾಚಾರ್ಯರು ಹೇಗೆ ನೋಡುತ್ತಾರೆ ಅನ್ನೋದನ್ನು ನೋಡಬೇಕಿದೆ. ಅವ್ರದ್ದು ಬಹಳ ಚಿಕ್ಕದಿದೆ, ಅದಕ್ಕಿಂತ ಚಿಕ್ಕದಿದೆ ನಮ್ಮ ಗುರುಗಳದು. ತತ್ವಮಂಜರಿ 21ನೇ ಪೇಜು. ನನು ವೇದಸ್ಯ ಅಪೌರುಷೇಯತ್ವೇ ಪ್ರಾಮಾಣ್ಯ ನಿಶ್ಚಯೋ ನ ಸ್ಯಾತ್. ವೇದ ಅಪೌರುಷೇಯ ಅಂತ ಆದರೆ ಪ್ರಾಮಾಣ್ಯ ನಿಶ್ಚಯವೇ ಆಗೋದಿಲ್ಲ. ಇದು ಬೇರೆ ಥರ ಬಂತು. ಪೌರುಷೇಯ ಆದರೆ ಮಾತ್ರ ಪ್ರಮಾಣ, ಇಸ್ಲಾಂನವರ ತರ್ಕ, ಅಥವಾ ಕ್ರಿಶ್ಚಿಯನ್ನರ ತರ್ಕ, ಬೌದ್ಧರ ತರ್ಕ. ಯಾಕೆ? ಅಪೌರುಷೇಯ ಅಂತಾದರೆ ಪ್ರಮಾಣ ಅಂತ ಒಪ್ಪಲಿಕ್ಕೆ ಬರಲ್ಲ. ಯಾವ ಪುರುಷನೂ ಮಾಡಿಲ್ಲ, ಇಂಟೆನ್ಷನ್ನೇ ಇಲ್ಲ. ಇಂಟೆನ್ಷನ್ ಇಲ್ಲದನ್ನು ನೀವು ಪ್ರಮಾಣ ಅಂತೀರಾ? ಒಬ್ಬನಿಗೆ ಇಂಟೆನ್ಷನ್ನೇ ಇರಲ್ಲ, ಅವನು ಹೇಗೋ ಬರ್ಕೊಂಡು ಹೋಗ್ತಾನೆ, ಅದು ಪ್ರಮಾಣ ಅಂತೀರಾ? ಒಂದು ಪಿಪೀಲಿಕ, ಇರುವೆ, ನೀವು ಒಂದು ರಂಗವಲ್ಲಿಯನ್ನು ಚೆಲ್ಲಿದ್ರೆ, ರಂಗೋಲಿ ಪುಡಿಯನ್ನು ಚೆಲ್ಲಿದ್ರೆ ಅದರಲ್ಲಿ ಇರುವೆ ಹೇಗೋ ಓಡಾಡುತ್ತೆ. ಆ ಲಿಪಿಗೊಂದು ಅರ್ಥ ಇದೆ ಅಂತ ಹೇಳಲಿಕ್ಕಾಗತ್ತಾ? ಆ ಓಡಾಟಕ್ಕೆ ಒಂದು ಅರ್ಥ ಇದೆ ಅಂತ ಹೇಳಲಿಕ್ಕಾಗತ್ತಾ? ಯಾಕೆ? ಲಿಪಿ ಇದೆಯಲ್ಲ ಅಲ್ಲಿ, ಅದು ಪ್ರಮಾಣ ಅಂತ ಅನ್ಲಿಕ್ಕಾಗಲ್ಲ. ಹೇಗೋ ಹಾಗೆ ಯಾವುದು ಪೌರುಷೇಯವೋ ಅದು ಪ್ರಮಾಣ. ಯಾಕೆಂದರೆ ಅಲ್ಲಿ ಇಂಟೆನ್ಷನ್ ಇರುತ್ತೆ. ನೀವು ಹೇಳುವ ಪ್ರಕಾರ ಅಪೌರುಷೇಯ ಅಂದರೆ ಅದು ಇಂಟೆನ್ಷನ್ಲೆಸ್. ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ಅವನು? ಅದರಿಂದ ಏನು ಕಮ್ಯುನಿಕೇಟ್ ಮಾಡ್ತಾನೆ? ಏನನ್ನು ಕಮ್ಯುನಿಕೇಟ್ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಅದು ಅಪ್ರಮಾಣ. ಇದು ವಾದ. ಹಾಗಿದ್ರೆ ಪೌರುಷೇಯತ್ವೇತು ತದಾಪ್ತಿ ಮೂಲತ್ವೇನ ಸಂಭವತಿ. ಪೌರುಷೇಯತ್ವ ಅನ್ನುವುದು ಇದ್ರೆ ಅಂದರೆ ಯಾರೋ ಒಬ್ಬ ಪುರುಷ ಅವನು ಹೇಳಿದರೆ ಅದು ಪ್ರಮಾಣ. ಯಾಕೆಂದರೆ ಅವನಿಗೊಂದು ಇಂಟೆನ್ಷನ್ ಇರುತ್ತೆ, ಇವರು ಉದ್ಧಾರ ಆಗಲಿ ಅಂತ, ಈ ದಾರಿಯಲ್ಲಿ ಇವರು ಹೋಗಬೇಕು ಅಂತ ಅವನ ಇಂಟೆನ್ಷನ್ ಇರುತ್ತೆ. ಅದರಿಂದಾಗಿ ಅದು ಪ್ರಮಾಣ. ಇದಿಷ್ಟು
ಇರುವಂಥದ್ದು. ಅದಕ್ಕೆ ಆಚಾರ್ಯರ ಉತ್ತರ ಪ್ರಾಮಾಣ್ಯಂಚ ಸ್ವತಃ. ಪೌರುಷೇಯವೋ ಅಪೌರುಷೇಯವೋ ಮುಖ್ಯ ಅಲ್ಲ, ಜ್ಞಾನ ಬಂತೋ ಬರಲಿಲ್ವೋ ಅನ್ನೋದು ಮುಖ್ಯ ಅಷ್ಟೆ. ಯಾವುದೇ ಒಂದು ಸಂಗತಿ ಪ್ರಮಾಣ ಅಂತ ಆಗೋದು ಯಾವಾಗ ಅಂದರೆ ಅರಿವು ತಂದಾಗ. ಅರಿವು ತರತ್ತಾ ಅದು ಪ್ರಮಾಣ. ಆ ತರಹದ ಪ್ರಾಮಾಣ್ಯ ಸಹಜವಾಗಿ ಶಬ್ದಕ್ಕಿದೆ. ವೇದ ರಚನೆ ಮಾಡಿದವನು ಯಾರೂ ಇಲ್ಲ, ಆದರೆ ವೇದದ ಮಾತನ್ನು ಕೇಳಿದಾಗ ನಿಮಗೆ ಜ್ಞಾನ ಬರುತ್ತಾ ಬರಲ್ವಾ? ಶಬ್ದವನ್ನು ಕೇಳಿದಾಗ ಈ ಶಬ್ದಕ್ಕೆ ಈ ಅರ್ಥ ಇಲ್ಲ, ನಮಗೆ ಭಾಷೆ ಗೊತ್ತಿಲ್ಲ. ಕಲಿತಾಗ ಮತ್ತೆ ವ್ಯಾಖ್ಯಾನದಿಂದ ಗೊತ್ತಾಗತ್ತೋ ಗೊತ್ತಾಗಲ್ವೋ. ಆ ವೇದ ಅಂದರೆ ಶಬ್ದ, ಅದರ ಬಗೆಗೆ ವಿವರಿಸೋದು ಶಬ್ದವೇ. ಹೀಗಾಗಿ ಅದು ಸ್ವತಃ ಪ್ರಮಾಣ. ಅಪೌರುಷೇಯವಾದ ಶಬ್ದವನ್ನು ವಿವರಿಸೋದು ಯಾವುದು ಅಂದರೆ ಪೌರುಷೇಯವಾದ ಮಹಾಭಾರತ ಮೊದಲಾದ ಶಬ್ದವೇ, ವ್ಯಾಖ್ಯಾನವೇ. ವ್ಯಾಖ್ಯಾನವು ಶಬ್ದವೇ. ಶಬ್ದವನ್ನು ಶಬ್ದದಿಂದ ಮಾತ್ರ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗತ್ತೆ, ಬೇರೆ ಎದರಿಂದ ಅಲ್ಲ. ಅದರಿಂದ ಅದು ಸ್ವತಃ ಪ್ರಮಾಣ. ಹೀಗಾಗಿ ಜ್ಞಾನ ಬಂತೋ ಬರಲಿಲ್ವೋ, ಪ್ರಮಾಣ ಅಂದರೆ ಯಾವುದು? ಜ್ಞಾನ ತಂದು ಕೊಡುವುದು. ವೇದ ಪ್ರಮಾಣ, ಯಾಕೆ? ಜ್ಞಾನ ತಂದು ಕೊಡುತ್ತೆ. ಆದ್ದರಿಂದ ಇದು ನಾರಾಯಣ ಪಂಡಿತಾಚಾರ್ಯರ ವೇ ಆಫ್ ಎಕ್ಸ್ಪ್ರೆಷನ್. ಅನ್ಯಥಾ ಪ್ರಮಾಣಸ್ಯ ಪರತಃ ಪ್ರಾಮಾಣ್ಯಾಂಗೀಕಾರೆ ತಸ್ಯಾಪಿ ಪರತಃ ಇತ್ಯನವಸ್ಥಾ ಸ್ಯಾತ್. ಪ್ರಮಾಣ ಪರತಃ ಅಂತ ಒಬ್ಬ ಹೇಳಿದರೆ ಅಂದರೆ ಸಂವಾದ ಬೇಕು, ಆ ಸಂವಾದಕ್ಕೊಂದು ಸಂವಾದ ಬೇಕು, ಆ ಸಂವಾದಕ್ಕೊಂದು ಸಂವಾದ ಬೇಕು, ಎಷ್ಟು ಅಂತ ಹೋಗ್ತೀರಾ? ಅದರಿಂದ ಹೀಗೆ ಮಾಡಿದರೆ ಅನವಸ್ಥಾ, ನೆವರ್ ಎಂಡಿಂಗ್, ಒಂದು ಕಡೆಗೆ ನಿಲ್ಲೋದೇ ಇಲ್ಲ. ಪ್ರಾಮಾಣ್ಯಂ ಪರತಶ್ಚೇತ್ ಅನವಸ್ಥಾ ಇತಿ ಉಕ್ತಂ ಏವಂಚ ಅನವಸ್ಥಾ ಪರಿಹಾರಾನ್ಯಥಾನುಪಪತ್ತಿ ಯುಕ್ತ್ಯಧೀನತ್ವಂ ಪ್ರಾಮಾಣ್ಯಸ್ಯ ಇತ್ಯಾಹ ನಚೋಕ್ತೇತಿ. ಅದಕ್ಕೆ ಇಷ್ಟೆಲ್ಲ ವಾದವನ್ನು ಕೇಳ್ತಾ ಇದ್ದ ಪೂರ್ವ ಪಕ್ಷಿ ಅವನು ಕೇಳ್ತಾನೆ, ಅಲ್ಲಪ್ಪ, ವೇದ ಸ್ವತಃ ಪ್ರಮಾಣ ಅಂತ ತರ್ಕ ಬಳಸಿದ್ರಿ, ಇದು ಪರತಃ ಪ್ರಮಾಣವೇ ಅಲ್ವಾ? ತರ್ಕ ಬೇಡ ಅಂತ ತರ್ಕವನ್ನೇ ಬಳಸ್ತಾ ಇದ್ದೀರ, ಹೆಂಗೆ ಒಪ್ಕೊಳ್ಳೋದು? ಅದಕ್ಕೆ ಆಚಾರ್ಯರ ಉತ್ತರ, ಬುದ್ಧಿದೋಷ ಮಾತ್ರ ನಿರಾಸ ಕಾರಣತ್ವಾತ್ ತರ್ಕಸ್ಯ ಅಂತ. ಅಲ್ಲ, ಯಾವಾಗಲೂ ನಾವು ಟೆಸ್ಟ್ ಮಾಡಲ್ಲ. ಟೆಸ್ಟ್ ಮಾಡೋದು ಯಾವಾಗ? ಸಂದೇಹ ಬಂದಾಗ ಮಾತ್ರ, ಪ್ರಶ್ನೆ ಬಂದಾಗ ಮಾತ್ರ ಟೆಸ್ಟ್ ಮಾಡ್ತೇವೆ. ಅದಕ್ಕೆ ನಾವು ಪರತಃ ಪ್ರಮಾಣ ಅಂತ ಹೇಳಿದ್ದು ಅಂದರೆ ಸಂದೇಹ ಅನ್ನೋದೇ ಬುದ್ಧಿದೋಷ. ಸಂದೇಹ ಯಾಕೆ ಬರಬೇಕು? ಎಲ್ಲ ಕ್ವಾಲಿಟಿ, ವಸ್ತುವಿನಲ್ಲಿರುವ ಕ್ವಾಲಿಟಿ ನಿಮಗೆ ಸರಿಯಾಗಿ ಅರ್ಥ ಆಗದೆ ಹೋದಾಗ ಸಂದೇಹ ಬರುತ್ತೆ. ದೂರದಲ್ಲಿ ಎತ್ತರದ ಒಂದು ಪಿಂಡ ಆಕೃತಿ ಇದೆ. ಪಿಂಡ ಅಂದರೆ ಸಂಸ್ಕೃತದಲ್ಲಿ ಆಕೃತಿ ಅಂತ. ಆಕೃತಿ ಇದೆ. ಆ ಆಕೃತಿ ಕೈಕಾಲಿರುವ ಹಾಗಿದೆ, ಮನುಷ್ಯನೋ ಅಥವಾ ಗೊಂಬೆಯೋ ಅಂತ. ಅಂದರೆ ಎರಡೂ ಕಡೆ ಇರುವಂತಹ ಕಾಮನ್ ಎಂಟಿಟೀಸ್ ಇದ್ದರೆ ನಿಮಗೆ ಗೊಂದಲ ಬರುತ್ತೆ. ಯಾಕೆ? ಸ್ಪಷ್ಟವಾಗಿ ನೋಡದೇ ಇರೋದ್ರಿಂದ ಅಥವಾ ಸ್ಪಷ್ಟವಾಗಿ ಕಾಣಿಸ್ದೇ ಇರೋದ್ರಿಂದ. ಅದು ಬುದ್ಧಿದೋಷ. ಆ ಬುದ್ಧಿದೋಷವನ್ನು ನಿರಾತ ಮಾಡಬೇಕು. ಇಲ್ಲಪ್ಪ, ಅವನು ಏನಾದರೂ ಅದು ನಿಜವಾದ ಪುರುಷ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕೈಕಾಲು ಆಡಿಸೋದು ಕಾಣಿಸ್ತಾ ಇತ್ತು, ಅಲ್ಲಿ ಆಡಿಸ್ತಾ ಇಲ್ಲ ಅಂತ. ತಥಾಹಿ ವಸ್ತುತಃ ಈ ಬೆರ್ಚಪ್ಪನನ್ನು ನಿಲ್ಲಿಸ್ತಾರಲ್ಲ ಆ ಹೊಲಗಳಲ್ಲಿ, ಕೆಲವೊಂದು ಹಕ್ಕಿಗಳಿಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅದ್ರ ಮೇಲೆ ಕೂತಿರುತ್ತೆ. ಯಾಕೆ? ಪರೀಕ್ಷೆ ಅನ್ನೋದು ಜೀವ ಸಹಜವಾದ ಧರ್ಮ.
ನನಗೆ ತೊಂದರೆ ಮಾಡ್ತಾನ ಮಾಡಲ್ವಾ ಅಂತ ನಿಧಾನವಾಗಿ ಹತ್ತಿರ ಬರೋದು, ಕೂತ್ಕೊಳ್ಳೋದು, ಇವೆಲ್ಲ ಜೀವ ಸಹಜವಾದ ಧರ್ಮ. ಡೌಟ್ ಬಂದಾಗ ಅದು ನೋಡುತ್ತೆ, ಅಲರ್ಟಾಗೇ ಬರುತ್ತೆ. ಒಂದು ಸ್ವಲ್ಪ ಅಲ್ಗಾಡಿದ್ಕೊಂಡ್ರೆ ಹಾರೋಟೋಗುತ್ತೆ. ಪಾರಿವಾಳಗಳು ಹತ್ತಿರ ಬರಲಿಕ್ಕೆ ಎಷ್ಟು ಟೈಮ್ ತಗೋತವೆ? ಇವನು ನಿರುಪದ್ರವಿ ಅಂತ ಖಾತ್ರಿಯಾಗುವವರೆಗೂ ಅದು ಬರಲ್ಲ ಹತ್ತಿರ. ಕಾಳು ತಿನ್ಲಿಕ್ಕೆ ಬರುತ್ತೆ ಅಂತ ಇಟ್ಕೊಂಡ್ರು ನಮ್ಮ ಕೈ ಒಂದು ಸ್ವಲ್ಪ ಹೀಗಾಡಿದ್ರೂ ಹಾರಾಟೋಗ್ತದೆ. ಯಾಕೆ? ಸಂದೇಹ, ಏನಾದರೂ ಮಾಡಿಯಾನು ಅಂತ. ಅದರಿಂದಾಗಿ ಪರೀಕ್ಷೆ ಅನ್ನೋದು ಜೀವ ಸಹಜವಾದ ಗುಣ. ಮನುಷ್ಯರಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಪಶು ಪಕ್ಷಿಗಳಲ್ಲಿಯೂ ಇರುವಂಥದ್ದು. ಮನುಷ್ಯರಲ್ಲಿ ಇರೋದು ಸಹಜ. ಆ ಸಂಶಯ ಬುದ್ಧಿದೋಷ ಅಂತ ಬುದ್ಧಿದೋಷವಾದ ಸಂಶಯಗ್ರಸ್ತವಾದಾಗ ಅದಕ್ಕೆ ತರ್ಕ ಬೇಕಾಗುತ್ತೆ. ನ ಪುನಃ ಘಟಾದಿ ಪ್ರತ್ಯಕ್ಷಸ್ಯ ತಸ್ಮಾತ್ ಅನವಸ್ಥಾಯ ಅಭಾವ ಇತಿ ನ ವಾಚ್ಯಂ ಸಾ ಶಂಕೈವ ಶಸ್ಮಾಭಿಃ ಬುದ್ಧಿದೋಷ ಇತ್ಯುಚ್ಯತೆ. ತನ್ನಿರಾಕರಣಾರ್ಥಂ ಪ್ರಮಾಣಾಂತರಂ ಸಮ್ಮತಮೇವ. ನನು ಪ್ರಮಾಣಾನಾಂ ಅಪ್ರಾಮಾಣ್ಯಮಪಿ ಪ್ರಾಮಾಣ್ಯಮಿವ ಸ್ವತಃ ಏವ. ಓ, ಹಾಗಾದರೆ ಮೀಮಾಂಸಕರ ತರಹ ಯಾಕೆ ಒಪ್ಪಬಾರದು? ಸ್ವತಃ ಪ್ರಮಾಣಂ, ಆಮೇಲೆ ಸ್ವತಃ ಅಪ್ರಮಾಣಂ. ಇಲ್ಲ, ದುಷ್ಟಬುದ್ಧಿ ನಾಮೇವ. ಬುದ್ಧಿದೋಷ ಬಂದಾಗ ಮಾತ್ರ ನಮಗೆ ಸಂದೇಹ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಅದು ಹೊರಗಡೆ ತಾತ್ಕಾಲಿಕವಾಗಿ. ಇಲ್ಲ ಅಂದರೆ ಎಷ್ಟು ಭೀಕರ ಯೋಚನೆ ಮಾಡಿ. ನೀವು ಬಯಸ್ತಾ ಇರುವ ಬುದ್ಧ ಎದುರುಗಡೆ ಬಂದ, ನಿಮಗೆ ಗೊತ್ತಾಗಿದ್ದಾದರೂ ಹೇಗೆ? ನಾನು ದಿವಸ ಧ್ಯಾನ ಮಾಡ್ತಾ ಇದ್ದ ಬುದ್ಧನೇ ಎದುರುಗಡೆ ಬಂದ ಅಂತ. ನೀನು ಬುದ್ಧ ಅನ್ನೋದಕ್ಕೇನು ಪ್ರೂಫ್ ಅಂತ ಕೇಳಬೇಕಿತ್ತು. ಯಾವುದೇ ಭಕ್ತರು ದೇವರು ಎದುರಾದಾಗ ನೀನು ದೇವರು ಅನ್ನಲಿಕ್ಕೇನು ಪ್ರೂಫ್ ಅಂತ ಕೇಳಬೇಕಿತ್ತು. ಯಾಕೆ ಕೇಳಲ್ಲ? ಆ ಸಮಯದಲ್ಲಿ ಬುದ್ಧಿದೋಷ ಬರಲ್ಲ. ಬುದ್ಧಿದೋಷ ಯಾಕೆ ಬರಲ್ಲ? ಅಷ್ಟು ಧ್ಯಾನ ಮಾಡಿರ್ತಾರವರು. ಧ್ಯಾನದಲ್ಲಿ ಒಳಗಡೆ ಕಂಡ ರೂಪ ಆಮೇಲೆ ಹೊರಗಡೆ ಕಾಣುತ್ತೆ. ಆ ಒಳಗಡೆ ಇರೋದು ಠಕ್ಕ ಮಾಯ ಆಗೋಗುತ್ತೆ. ಅವಾಗ ಧ್ರುವಂತರ ಬೆಚ್ಚ ಬಿದ್ದು ಈ ಕಣ್ಣು ತೆಗಿತಾನೆ, ಎದುರುಗಡೆ ಒಳಗಡೆ ಧ್ಯಾನ ಮಾಡ್ತಾ ಇದ್ದ ರೂಪವೇ ಇರುತ್ತೆ. ಹೀಗೆ ದೇವರ ಪ್ರತ್ಯಕ್ಷ ಮತ್ತು ದೇವರ ನಡೆ ಪುರಾಣಾದಿಗಳೆಲ್ಲ ಹೇಳ್ತಾ ಇರೋದು ನೋಡಿದರೆ ಸ್ವತಃ ಪ್ರಾಮಾಣ್ಯವೇ. ಮತ್ತು ಆಖ್ಯಾಹಿಮೆ ಕೋ ಭವಾನ್ ಉಗ್ರ ರೂಪ. ಯಾರು ನೀನು ಅಂದರೆ ವಿಶೇಷ ಧರ್ಮ ತಿಳ್ಕೊಳ್ಬೇಕು ಅಂತ ಅದರ ಅರ್ಥ. ಬುದ್ಧಿದೋಷ ಅಸ್ತಿತ್ವದ ವಿಚಾರದಲ್ಲಿ ಇಲ್ಲ, ವಿಶೇಷ ಧರ್ಮದ ವಿಚಾರದಲ್ಲಿದೆ, ಹಾಗರ್ಥ ಅಲ್ಲಿ. ಅದರಿಂದ ತಿಳಿವು ಸಹಜ, ನಿರಾಕರಣೆ ತರ್ಕ ಅಸಹಜ, ಅಂದರೆ ಹೊರಗಡೆಯಿಂದ ಬರುವುದು. ಇಷ್ಟು ಆಯಿತು. ಪ್ರಾಮಾಣ್ಯಂಚ ಸ್ವತಃ ಇಲ್ಲಿ ಗುರುಗಳು ಹೆಚ್ಚು ಬರೆದಿಲ್ಲ. ಒಂದೇ ಒಂದು ಗಮನ ಸೆಳೆಯುವ ವ್ಯಾಖ್ಯಾನ ಅಂದರೆ ನಚ ಉಕ್ತಯುಕ್ತ್ಯಧೀನತ್ವಂ ಪ್ರಾಮಾಣ್ಯಸ್ಯ. ಅಚ್ಚ ಅಂತ ಇದೆ. ಅಚ್ಚಾಗೆ ಯುಕ್ತಿ ದುರ್ಬಲ ಅಂತ ಹೇಳಿ ಅರ್ಥ ಅಂತಾರೆ. ದುರ್ಬಲವಾದ ಯುಕ್ತಿ ನಚ ಸಂಭವತಿ ನೈವ ಸಂಭವತಿ. ನೀವು ಹೇಳುವ ರೀತಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ ಅನ್ನೋದನ್ನು ಹೇಳಲಿಕ್ಕೆ ಆಚಾರ್ಯರು ನಚ ಅಂತ ಬಳಸಿದ್ರು. ಹೀಗೆ ನಾವು ಒಂದು ಸಂಗತಿಯನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗುವಾಗ ತರ್ಕ ಬೇಕು ಅಷ್ಟೇ ಅಂತ ಹೇಳಿದರು. ಇಷ್ಟಾದ ಮೇಲೆ ವೇದ ಪ್ರಮಾಣ ಅಲ್ವಾ? ವೇದ ಎಂದರೇನು? ವೇದ ಅಂದರೆ ಶಬ್ದಗಳ ಸಮೂಹ. ವೇದ ಅಂದರೆ ವಾಕ್ಯ ಸಮೂಹ. ವಾಕ್ಯ ಅಂದರೆ
ಪದ ಸಮೂಹ. ಪದ ಅಂದರೆ ವರ್ಣ ಸಮೂಹ. ಆ ವರ್ಣಗಳು ಹೇಗೆ ಹುಟ್ಟುತ್ತವೆ? ನಮ್ಮ ಮಾತಿನಿಂದ ಹುಟ್ಟುತ್ತವೆ. ಅ ಅಂದೆ, ವರ್ಣ ನನ್ನಿಂದ ಹುಟ್ಟಿತು. ವರ್ಣ ಅನಿತ್ಯ ಅಲ್ವಾ? ಅನಿತ್ಯವಾದ ವರ್ಣ ಗುಂಪುಗೂಡಿ ವಾಕ್ಯವಾಗಿ, ಆ ವಾಕ್ಯ ವೇದ ಆದಮೇಲೆ ನಿತ್ಯ ಹೇಗಾಯಿತು? ವೇದ ನಿತ್ಯವೋ? ವೇದ ಅನ್ನುವ ಶಬ್ದಕ್ಕೆ ಮೂಲಭೂತವಾದ ವರ್ಣವೇ ಅನಿತ್ಯ. ಯಾಕೆ ಅಂದರೆ ಉಚ್ಚಾರಣ ಕಾಲದಲ್ಲಿಯೇ ವರ್ಣಗಳ ಉತ್ಪತ್ತಿಯಲ್ವೇ ಅಂತ ಪ್ರಶ್ನೆ. ಮೂಲ ಓದೋಣ. ನಚ ಉಚ್ಚಾರಣ ಕಾಲ ಏವ ವರ್ಣಾನಾಂ ಉತ್ಪತ್ತಿ ಇತಿ ವಾಚ್ಯಂ. ವರ್ಣ ಅನ್ನೋದು ನಾವು ಹೇಳ್ತಾ ಹೇಳ್ತಾ ಹುಟ್ಟೋ ಅಂಥದ್ದು. ಅದರಿಂದಾಗಿ ವರ್ಣ ನಿತ್ಯ ಅಲ್ಲ. ವರ್ಣ ನಿತ್ಯ ಅಲ್ಲದೆ ಹೋದರೆ ವರ್ಣದ ಸಮೂಹವಾದ ಪದವೂ ಅನಿತ್ಯ. ಪದ ಅನಿತ್ಯ ಆದಮೇಲೆ ಪದಗಳಿಂದ ಕಟ್ಟಲ್ಪಟ್ಟ ವಾಕ್ಯವೂ ಅನಿತ್ಯ. ವಾಕ್ಯ ಅನಿತ್ಯ ಆದಮೇಲೆ ವೇದವೂ ಅನಿತ್ಯ. ವೇದದ ನಿತ್ಯತ್ವವನ್ನು ಹೇಗೆ ಸಾಧನೆ ಮಾಡುತ್ತೀರಾ ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ತದೇ ವೇದಂ ವಚನಂ ಇತಿ ಪ್ರತ್ಯಭಿಜ್ಞಾ ವಿರೋಧಾತ್. ಹೌದೇನಪ್ಪ? ಈಗ ನೀನು ವರ್ಣಗಳನ್ನು ಬಳಸ್ತಾ ಇದ್ದಿ, ಅದಿಂದ ಕ್ಷದವರೆಗೆ, ಅ ಇ ಆ ತರಹ ನೋಡಿಕೊಂಡು ಕ್ಷದವರೆಗೆ. ಇದೇ ವರ್ಣವನ್ನು ನಿಮ್ಮ ಮುತ್ತಾತ ಬಳಸಿಲ್ವ? ಅವ್ರು ಬೇರೆಯೇ ವರ್ಣಗಳನ್ನು ಬಳಸಿದ್ರ? ಇದೇ ವರ್ಣಗಳನ್ನೇ ನಿಮ್ಮ ತಾತ ಮುತ್ತಾತಂದಿರೂ ಬಳಸಿರೋದು. ಅವ್ರ ತಾತ ಮುತ್ತಾತಂದಿರೂ ಇದನ್ನೇ ಬಳಸ್ತಾ ಇರೋದು. ಅವ್ರ ತಾತ ಮುತ್ತಾತಂದಿರೂ ಇದನ್ನೇ ಬಳಸಿದ್ದು. 700 ವರ್ಷ, 800 ವರ್ಷ, 1000 ವರ್ಷಗಳ ಕಳೆದರೂ ಕೂಡ ಇದೇ ಅ, ಇದೇ ಆ, ಇದೇ ಇ, ಇದೇ ಕ್ಷ. ಯಾವ ಭರವಸೆಯ ಮೇಲೆ ಹೇಳಿದೆ ನೀನು? ಇದೇ ವರ್ಣವನ್ನೇ ನಮ್ಮ ಹಿಂದಿನವರು ಬಳಸ್ತಾ ಇದ್ದದ್ದು ಅಂತ. ಇಂತಹ ಅದ್ಭುತವಾದ ಕನ್ಕ್ಲೂಷನ್ ಅದು. ಅದನ್ನು ಯಾರು ಡಿನೈ ಮಾಡಲಿಕ್ಕಾಗಲ್ಲ. ಅವ್ರು ಬಳಸ್ತಾ ಇದ್ದ ಳಾನೆ ಬೇರೆ, ಅವ್ರು ಬಳಸ್ತಾ ಇದ್ದ ಆನೆ ಬೇರೆ. ನಾವು ಇವತ್ತು ವಿಪರೀತ ಮಾಡ್ರನ್ನು ಹೊಸ ಆ ಬಳಸ್ತೇವೆ ಅಂತ ಯಾರು ಹೇಳಲಿಕ್ಕಾಗತ್ತಾ? ಇಲ್ಲ. ಎಷ್ಟೇ ಮಾಡ್ರನ್ ಆಗಿದ್ರೂ ನೀವು ಪದ ಬೇರೆ ಆಗಿರಬಹುದು, ಭಾಷೆ ಬೇರೆ ಆಗಿರಬಹುದು, ನಿಮ್ಮದೇ ಆದ ಭಾಷೆಯನ್ನು ನೀವು ಸೃಷ್ಟಿಸ್ಕೊಂಡಿರಬಹುದು. ವರ್ಣಗಳು ಮಾತ್ರ ಅದೇ ಹಳೆಯದು. ಈಗ ಇಂಗ್ಲೀಷಲ್ಲಿ 26 ವರ್ಣಗಳಿದೆ, ಹೌದಾ? 26 ವರ್ಣಗಳಲ್ಲಿ ಮಹಾಪ್ರಾಣ ಬಿಟ್ಟರೆ ಉಳಿದೆಲ್ಲ ಸಂಸ್ಕೃತದ ಏನು ವರ್ಣಗಳು ಅದೇ ಇದೆ. ನಮ್ಮ ಸಂಕೇತಕ್ಕೆ ಬಹಳ ಅರ್ಥಗಳಿದೆ ಅಷ್ಟೇ. ಸಿ ಅಂತ ಒಂದು ಸಂಕೇತ, ಅದನ್ನು ಸ ಅನ್ನೋದರಲ್ಲಿ ಬಳಸ್ತೇವೆ, ಸೆಲೆಸ್ಟಿಯಲ್ ಅನ್ನುವಲ್ಲಿ ಅಲ್ವಾ? ಚೇಂಜರ್ ಅಂತನ್ನುವಲ್ಲಿ, ಚೇಂಜ್ ಅನ್ನುವಲ್ಲಿ ಚೇ ಅಂತ ಚ ಬಳಸ್ತೇವೆ. ಕ್ಯಾರೆಕ್ಟರ್ ಅನ್ನುವಲ್ಲಿ ಕ ಬಳಸ್ತೇವೆ. ಎಲ್ಲ ವರ್ಣಗಳನ್ನು ಬಳಸ್ತೇವೆ. ಆ ಲಿಪಿ ಒಂದೇ ಗೆರೆ. ಲಿಪಿ 3ನೇದೋ 4ನೇದೋ ಅಷ್ಟೇ ಇಂಗ್ಲೀಷಿಗೆ. ಲಿಪಿ ಏನಿದೆ 3ನೇ ವರ್ಷನೋ 4ನೇ ವರ್ಷನೋ ಅಷ್ಟೇ. ಲಿಪಿ ಬದಲಾದರೂ ವರ್ಣ ಬದಲಾಗಲ್ಲ. ಇದು ಕನ್ನಡದ್ದು 13ನೇದೋ 14ನೇದೋ ಲಿಪಿ, ಅಷ್ಟು ಹಳೆಯ ಭಾಷೆ ಇದು. ಲಿಪಿ ಬದಲಾಗಿರಬಹುದು, ಆದರೆ ವರ್ಣ ಬದಲಾಗಲ್ಲ. ಹೀಗಾಗಿ ವರ್ಣ ಅನ್ನೋದು ನಿತ್ಯ ಅಂತ ಹೇಳಿ ಸಾಕ್ಷಿ ಸಿದ್ಧ ಪ್ರತಿಯೊಬ್ಬರಿಗೂ ಕೂಡ.
ಆಗಲಿ, ಅದು ಬಿಟ್ಟು ಇನ್ನೊಂದು ತರ್ಕ ಹೇಳ್ತೀವಿ, ಅದು ಸುಲಭ, ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ತರ್ಕ ಹೇಳ್ತೇವೆ ಅಂತಾರೆ ಆಚಾರ್ಯರು. ನಚ ಉಚ್ಚಾರಣ ಕಾಲ ಏವ ವರ್ಣಾನಾಂ ಉತ್ಪತ್ತಿ ರೀತಿ ವಾಚ್ಯಂ ತದೇವ ಇದಂ ವಚನಮಿತಿ ಪ್ರತ್ಯಭಿಜ್ಞಾ ವಿರೋಧಾತ್. ಉಚ್ಚಾರಣ ಕಾಲದಲ್ಲಿಯೇ ವರ್ಣಗಳ ಉತ್ಪತ್ತಿ ಎನ್ನದಿರಿ. ನಾನು ಈ ತನಕ ಹೇಳಿದ್ದನ್ನು ಕಂಡೆನ್ಸ್ ಮಾಡಿದರೆ ಆಚಾರ್ಯರ ಮಾತು. ಉಚ್ಚಾರಣ ಮಾಡ್ತಾ ಇರೋದ್ರಿಂದಲೇ ವರ್ಣಗಳ ಉತ್ಪತ್ತಿ ಎನ್ನದಿರಿ. ತದೇ ವೇದಂ ವಚನಮಿತಿ ಪ್ರತ್ಯಭಿಜ್ಞಾ ವಿರೋಧಾತ್. ಅದೇ ಮಾತು, ಇದೇ ಮಾತು, ಅಥವಾ ಇದೇ ಅಕ್ಷರ, ಅದೇ ವರ್ಣ ಅಂತ ಹೇಳಿ ಹೇಗೆ ರೆಕಗ್ನೈಸ್ ಮಾಡ್ತೀರಾ? ಬಿಕಾಸ್ ಯು ಆರ್ ರೆಕಗ್ನೈಸಿಂಗ್ ದ ಸೇಮ್ ವರ್ಡ್ ವರ್ಣ. ಅದೇ ಮಾತು ಅಂತ ಬೇರೇನೂ ಹೇಳ್ತೀರ. ಅವನು ಹೀಗೆ ಹೇಳಿದ, ಅದೆಲ್ಲ ಯಾಕೆ? ವರ್ಣಗಳು ನಿತ್ಯ ಆಗಿರೋದ್ರಿಂದ. ವರ್ಣ ನಿತ್ಯ ಆಗದೆ ಹೋದರೆ ಹೀಗೆ ಗುರುತಿಸ್ಲಿಕ್ಕಾಗತ್ತಾ? ಕ್ಯಾನ್ ಯು ರೆಕಗ್ನೈಸ್ ದಿಸ್ ಪ್ರಾಪರ್ಲಿ? ಹೇಗೆ ಗುರುತಿಸ್ತಾ ಇದ್ದೀರಾ? ಅದೇ ವರ್ಣ ಇದು. ಮಸಲ್ ಮೆಮರಿಗೆ ಹೋಗಿ, ನಿಮ್ಮ ಪರಿಭಾಷೆಯಲ್ಲೇ ಹೇಳೋದಾದರೆ, ಮನಃಶಾಸ್ತ್ರಜ್ಞರು ಆಳವಾದ ಪ್ರಜ್ಞೆಯನ್ನು ಹಾಕಿ ಕರೀತಾರಂತೆ. ಅಲ್ಲಿಗೆ ಹೋಗಿ ಅದು ಅದೇ ವರ್ಣ ಅಂತ ಗುರುತಿಸಿದೆ. ನಚ ಸಾದೃಶ್ಯಾತ್ ಪ್ರತ್ಯಭಿಜ್ಞಾ ಭ್ರಾಂತಿ ರೀತಿ ವಾಚ್ಯಂ. ವರ್ಣ ಬೇರೆ ಬೇರೆನೇ, ಹುಟ್ಟಿದ ಕೂಡಲೇ ಸತ್ತೋಗಿರುತ್ತೆ ವರ್ಣ. ಆದರೆ ಸದೃಶ, ಅದೇ ತರಹ ಅನ್ನೋದನ್ನು ಅದೇ ಅಂತ ಹೇಳ್ತೇವೆ. ಯಾಕಪ್ಪ ಇವತ್ತು ಅನ್ನ ಚೆನ್ನಾಗಿಲ್ಲ? ನೆನ್ನೆ ಅಕ್ಕಿನೇ ಮಾಡಿದ್ದೆಪ್ಪ, ಏನಾಯ್ತೋ ಗೊತ್ತಾಗಿಲ್ಲ. ನೆನ್ನೆ ಅಕ್ಕಿ ಅಂದರೆ ನೆನ್ನೆ ತರಹದ ಅಕ್ಕಿ. ಸಾದೃಶ್ಯ ಅನ್ನೋದರ್ಥ. ಸಾದೃಶ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಅದೇ ಅಂತ ಹೇಳ್ತೇವೆ. ಆ ರೀತಿ ವರ್ಣದ ಸಾದೃಶ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾಕೆ ಅದೇ ವರ್ಣ ಅಂತ ಹೇಳಿರಬಾರದು? ಆಚಾರ್ಯರು ಹೇಳಿದ್ರು, ಓಹೋ ನೀವು ಹಾಗೆ ಬಂದರು, ನಮ್ಮ ಹತ್ರ ಬೇರೆ ಉತ್ತರ ಉಂಟು. ಏನು? ಅವನೇ ಇವನು ಅಂತ ಒಬ್ಬ ವ್ಯಕ್ತಿಯ ಜೀವಿತಾವಧಿ ಮತ್ತು ನಿಮ್ಮ ಜೀವಿತಾವಧಿಯಲ್ಲೇ ಇಟ್ಟುಕೊಳ್ಳಿ. ಅವನೇ ಇವನು ಅಂತ ಹೆಂಗೆ ಗುರುತಿಸ್ತೀರಾ? ಆ ದೇಶ ಆ ಕಾಲಗಳಲ್ಲಿ ನೋಡಿದ ರಾಮನೆಂಬ ವ್ಯಕ್ತಿಯೇ ಈ ದೇಶ ಈ ಕಾಲಗಳಲ್ಲಿಯೂ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿ ಗುರುತಿಸ್ತೀರ. ಸಾದೃಶ್ಯಾತ್ ಪ್ರತ್ಯಭಿಜ್ಞಾ ಭ್ರಾಂತಿ ಅಂದರೆ ನೀವು ನನ್ನ ಗೆಳೆಯರು ಹೌದೋ ಅಲ್ವೋ ಅಂತ ಡೌಟ್ ಬರಬೇಕಿತ್ತು. ಯಾಕೆ? ಪ್ರತ್ಯಭಿಜ್ಞಾ ಅನ್ನೋದು ಭ್ರಾಂತಿ. ವೆನ್ ಮೆಮರಿ ಈಸ್ ಆ್ಯನ್ ಇಲ್ಯೂಷನ್, ಮೆಮರಿಯೇ ಇಲ್ಯೂಷನ್, ಪರ್ಸೆಪ್ಷನ್ ಇಲ್ಯೂಷನ್ ಆಗಲಿ ಅಥವಾ ಸೆನ್ಸ್ ಇಲ್ಯೂಷನ್ ಆಗಿ ಕನ್ವರ್ಟ್ ಆಗಲಿ, ಮೆಮರಿಯೇ ಇಲ್ಯೂಷನ್ ಆಗಿಬಿಟ್ರೆ ಗತಿ ಏನು? ಯಾವತ್ತೂ ಹಾಗಾಗಲ್ಲ. ತಪ್ಪು ತಿಳುವಳಿಕೆ ಇರುತ್ತೆ, ಸರಿಯಾದ ಸ್ಮರಣೆ ಬಂದ ಮೇಲೆ ಅದು ತಪ್ಪಾಗಲ್ಲ, ಅದು ಮೂಲಭೂತ ಸ್ವರೂಪದಲ್ಲಿ ತಪ್ಪಾಗಲ್ಲ. ಆಮೇಲೆ ಏನೋ ಭ್ರಾಂತಿಯಿಂದ ಹಾಗಾಗಿದೆ ಅಂತ ಅಂದ್ಕೊಂಡಿರ್ಬೋದು, ಅದು ಪ್ರತ್ಯಭಿಜ್ಞಾ. ಯಾಕೆಂದರೆ ಆ ವ್ಯಕ್ತಿಯ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೂಡ ಭ್ರಾಂತಿ ಆಗಬೇಕಾಗತ್ತೆ. ಇಲ್ಲ, ಅದು ಭ್ರಾಂತಿ ಅಲ್ಲ. ಯಾವ ಪ್ರತ್ಯಭಿಜ್ಞಾ ನನ್ನ ಗೆಳೆಯನನ್ನು ಗುರುತಿಸಿತೋ ಅದೇ ಪ್ರತ್ಯಭಿಜ್ಞಾ ವರ್ಣವನ್ನು ಗುರುತಿಸ್ತಾ ಇದೆ, ಅದೇ ಇದು ಅಂತ. ಅವನೇ ಇವನು ಅಂತ ಹೇಳಿ ಯಾವ ಪ್ರತ್ಯಭಿಜ್ಞಾ ಗುರುತಿಸ್ತಾ ಇದೆ ಅದೇ ಪ್ರತ್ಯಭಿಜ್ಞಾ ಅದೇ ಇದು ಅಂತಲೂ ಗುರುತಿಸ್ತಾ ಇದೆ. ಇಲ್ಲಿ ಒಪ್ಪುವವರು ಅಲ್ಲಿ ಯಾಕೆ ಒಪ್ಪುವುದಿಲ್ಲ? ಸೋಯಂ ದೇವದತ್ತಃ ಇತ್ಯಾದೇರಪಿ ತಥಾತ್ವ ಪ್ರಾಪ್ತೇ ಸರ್ವಕ್ಷಣಿಕತ್ವಂ ವದತಾಪಿ ಬೌದ್ಧೇನ ಸೇಯಂ ದಿಕ್ ಇತ್ಯಾದಿ ಪ್ರತ್ಯಭಿಜ್ಞಾಯಾಹ ನಭ್ರಾಂತಿತ್ವಂ ವಾಚ್ಯಂ. ಎಲ್ಲವನ್ನ ಕ್ಷಣಿಕ ಅಂತ ಹೇಳುವವರು ಬೌದ್ಧರು. ಅವರೂ ಕೂಡ ಪ್ರತ್ಯಭಿಜ್ಞಾವನ್ನು ಪ್ರಮಾಣ ಅಂತಾರೆ, ನೆನಪನ್ನು ಪ್ರಮಾಣ ಅಂತ ಅವರು ಅಂತಾರೆ.
ಹ್ಯೂಯನ್ ಸಾಂಗ್. ಅಲ್ಲಿ ಚೈನಾ ಉಚ್ಚಾರ ಬೇರೆ ಏನೋ ಇದೆ, ನಮಗೆ ಬರಲ್ಲ ಅದು. ನಾವೆಲ್ಲ ಇಲ್ಲೆಲ್ಲ ಕರೆಯೋದು ಹ್ಯೂಯನ್ ಸಾಂಗ್ ಅಂತ. ಅವನು ಚೀನಾ ದೇಶದಿಂದ ಬಂದ. ದರೋಡೆಕೋರರ ದಾಳಿಯನ್ನು ಎದುರಿಸಿ, ಹಿಮದ ಕುಳಿರ್ಗಾಳಿಗಳನ್ನು ಎದುರಿಸಿ ತನ್ನನ್ನು ಕರೆದುಕೊಂಡು ಬಂದ. ಎಷ್ಟೋ ಜನ ಸೇವಕರು ತನ್ನ ಜೊತೆಗೆ ಬಂದಿದ್ದವರು ಸತ್ತು ಹೋಗೋದನ್ನು ಕಣ್ಣಾರೆ ಕಂಡ. ತಾನು ಏರಿ ಬಂದಿದ್ದ ಕುದುರೆ ಸಾಯೋದನ್ನು ಕಣ್ಣಾರೆ ಕಂಡ. ಭಾರತಕ್ಕೆ ಬಂದ. ಭಾರತದಲ್ಲಿ ಬಹಳ ವರ್ಷಗಳ ಕಾಲ ತಂಗಿದ್ದು ಲಿಪ್ಯಂತರವನ್ನು ಮಾಡಿದ. ಬೌದ್ಧ ಗ್ರಂಥಗಳ ಟ್ರಾನ್ಸ್ಲಿಟ್ರೇಷನ್ ಮಾಡಿಕೊಂಡು ಮತ್ತೆ ವಾಪಸ್ ಹೋದ. ಆ ಚೀನಾವನ್ನು ನೋಡಿ ಉದ್ಗರಿಸಿದ, ಸ್ವರ್ಣಭೂಮಿ ಇದು, ಮತ್ತೆ ಬಂದೆ ಅಂತ. ಇದು ಭ್ರಾಂತಿಯ? ನೋಡಿ, ಅವರು ಕೂಡ ಅಲ್ಲಿಗೇ ಬಂದೆ ಅಂತ ಪ್ರತ್ಯಭಿಜ್ಞಾಗೆ ಭ್ರಾಂತಿಯನ್ನು ಹೇಳಲಿಲ್ಲ. ಇಲ್ಲ, ಬೌದ್ಧರು ಎಲ್ಲವೂ ಕ್ಷಣಿಕಾಂತರೆ, ಎಲ್ಲವೂ ಕ್ಷಣಿಕಾಂತರೆ. ಮತ್ತೆ ನೀವು ನನ್ನ ಗೆಳೆಯ ಅಂತ ಗುರುತಿಸೋದು ಹೇಗೆ? ಗೆಳೆಯ ಅಂತ ಹೇಳಿ ಈ ಕ್ಷಣದಲ್ಲಿ ಆಗಿದ್ದಿ, ಮುಂದಿನ ಕ್ಷಣದಲ್ಲಿ ನೀನು ವ್ಯಕ್ತಿಯೇ ಬದಲು. ಆದರೆ ಯಾಕೆ ಅದೇ ರೀತಿಯಾದ ಸಂವಹನ ಇರುತ್ತೆ? ಇವರು ನನಗೆ 10 ವರ್ಷದಿಂದ ಗೆಳೆಯರು, 20 ವರ್ಷದಿಂದ ಗೆಳೆಯರು, ಹೇಗೆ ಹೇಳ್ತೀರಾ? ಸಾದೃಶ್ಯ ಕಣ್ರಿ. ಸಿಮಿಲಾರಿಟಿ ಈಸ್ ದ ಕಾಸ್. ಇವತ್ತು ಅವರು ವಾದ ಮಾಡಿ ಮಾರನೇ ದಿನ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಸಂಸ್ಕಾರ ಇರುತ್ತೆ. ಇಲ್ಲ ಇಲ್ಲ, ಸಂಸ್ಕಾರ ಇರುತ್ತೆ ಅಂತಾರು. ಇದನ್ನು ಕೇಳಿರ್ತಾರೆ. ಇಲ್ಲ ಇಲ್ಲ, ಸಂಸ್ಕಾರ ಇರುತ್ತೆ. ಇವತ್ತು ವಾದ ಮಾಡಿ ಮಾರನೇ ದಿವಸ ವಾದಕ್ಕೆ ಕೂತ್ಕೊಂಡಾಗ ಅಯ್ಯೋ ಏನಾಯಿತು ಅಂತಲ್ಲ. ಹಂಗೆ ನೋಡಿದ್ರೆ ಆ ಕ್ಷಣದಲ್ಲೇ ಹೊಟ್ಟೋಗ್ಬಿಡ್ಬೇಕು. ವಾದ ಮಾಡ್ತೀನಿ ಅಂತ ಹೇಳುವವನು ಬೇರೆ, ಶುರು ಮಾಡಿದವನು ಬೇರೆ. ಇಲ್ಲ ಇಲ್ಲ, ಸಾದೃಶ್ಯ ಇರುತ್ತೆ, ಸಂಸ್ಕಾರ, ಇಂಪ್ರೆಷನ್ ಇರುತ್ತೆ ಅಂತಾರೆ. ಹೀಗೆ ಸೇಯಂ ಅವನೂ ಕೂಡ, ಅಂತಹ ಬೌದ್ಧನೂ ಕೂಡ ದಿಕ್ ಅನ್ನೋದನ್ನು, ದಿಕ್ ಡೈರೆಕ್ಷನನ್ನು ಗುರುತಿಸ್ಬೇಕಾದ್ರೆ ಸರಿಯಾಗಿ ಗುರುತಿಸ್ತಾನೆ. ಅದನ್ನು ಭ್ರಾಂತಿ ಅಂತ ಅನ್ನಲ್ಲ. ಯಾಕೆಂದರೆ ಈ ಪ್ರದೇಶಕ್ಕೆ ಬಂದೆ, ಈ ಪ್ರದೇಶದಲ್ಲಿತ್ತು ಅಂತಾನೆ. ಯಾಕೆ? ಪಂಚಸ್ಕಂಧೇಭ್ಯ ಅನ್ಯತ್ವ. ಬೌದ್ಧರು ಇಡೀ ವಸ್ತುಜಾತವನ್ನು 5 ಸ್ಕಂಧಗಳಾಗಿ ಭಾಗಿಸಿದ್ದಾರೆ. ಅದನ್ನೇನು ಅಂತ ಹೇಳಿ ಇವರು ಪದ್ಮನಾಭ ತೀರ್ಥರು ಹೇಳ್ತಾರೆ, ಆಮೇಲೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಋಷಿಕೇಶ ತೀರ್ಥೀಯದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಅಲ್ಲೊಂದು ಹಂಸಪಾದ ಇದೆ. ಹಂಸಪಾದ ಅಂದರೆ ಗುರುತಿನ ಚಿಹ್ನೆ. ಆ ಹಂಸಪಾದ ಇದ್ದರೆ ಕೆಳಗಡೆಯೋ ಮೇಲ್ಗಡೆಯೋ ಅಕ್ಕವೋ ಪಕ್ಕವೋ ನಾವು ಟಿಪ್ಪಣಿ ಬರೆದಿರ್ತೇವೆ ಅಂತ ಅರ್ಥ. ಕಡೆಯಲ್ಲಿ ಆ ಸ್ಕಂಧ ಯಾವುದು ಅಂತ ಬರ್ಕೊಂಡಿದ್ದಾರೆ. ರೂಪಸ್ಕಂಧ, ವಿಜ್ಞಾನ ಸ್ಕಂಧ, ಹೀಗೆ ಸ್ಕಂಧ ಅಂತ ಗುರುತಿಸ್ತಾರೆ ಅವರು. ಇಡೀ ಜಗತ್ತಿನ ಪ್ರಪಂಚವನ್ನು ಸ್ಕಂಧ. ಆ ಸ್ಕಂಧ ಅಂತನ್ನೋದು ಭಿನ್ನ. ಸ್ಕಂಧ ಅನ್ನೋದಕ್ಕಿಂತ ಆಕಾಶ ಭಿನ್ನ. ಪಂಚಸ್ಕಂಧಾತ್ಮಕವಾದ ಪ್ರಪಂಚ ಕ್ಷಣಿಕ. ಪಂಚಸ್ಕಂಧವಲ್ಲದೆ ಇರೋದು ಕ್ಷಣಿಕ ಅಲ್ಲ, ನಿತ್ಯ. ದಿಕ್ಕು ಅಥವಾ ಆಕಾಶ, ನಾವು ದಿಕ್ಕು ಮತ್ತು ಆಕಾಶ ಎರಡು ಒಂದೇ ಅಂತ ಹೇಳುವವರು. ದಿಕ್ಕು ಅಥವಾ ಆಕಾಶ ಏನಿದೆ ಅದರ ಬಗೆಗೆ ಮಾತ್ರ ಅನಿತ್ಯ ಅಂತ ಹೇಳಬೇಡ. ಯಾಕೆ ಅಂದರೆ ಅದು ಪಂಚಸ್ಕಂಧಗಳಿಗಿಂತ ಆಚೆ ಇದೆ. ಆದ್ದರಿಂದ ನಚ ದಿಶಯೇವ ಭ್ರಾಂತಿ ಕಲ್ಪಿತಾ. ಅದಕ್ಕೆ ಅವನು ಹೇಳ್ತಾನೆ, ದಿಕ್ಕುಗಳೆಲ್ಲ ಭ್ರಾಂತಿಯೇ, ದಿಕ್ಕಂತ ಒಂದು ಇಲ್ವೇ ಇಲ್ಲ. ದೇರ್ ಇಸ್ ನೋ ಡೈರೆಕ್ಷನ್. ಓಹೋ, ಹಾಗೆ ಬಂದರು. ನೀವು ಹೇಳ್ತಿರಲ್ಲ ಜಗತ್ತೆಲ್ಲ ವಿಜ್ಞಾನಮಯ, ಓನ್ಲಿ ನಾಲೆಜ್ ಎಕ್ಸಿಸ್ಟ್ಸ್ ಅಂತ ಹೇಳ್ತಿರಲ್ಲ, ಅದ್ಯಾಕೆ?
ಪ್ರಮಾಣ ಅದು ಯಾಕೆ ಭ್ರಾಂತಿ ಆಗಬಾರದು? ಎಲ್ಲವೂ ಭ್ರಾಂತ ಅಂತ ಹೇಳಿದಾಗ ಅದರೊಳಗಡೆ ಇದು ಸೇರುತ್ತೆ. ನಾನೊಂದು ವಾಕ್ಯ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಎಲ್ಲ ಭಾರತೀಯರು ಅಪ್ರಾಮಾಣಿಕರು ಅಂತ ಹೇಳ್ತೇನೆ. ಎಲ್ಲ ಭಾರತೀಯರ ಒಳಗಡೆ ನಾನು ಇದ್ದೇನೆ. ಎಲ್ಲ ಭಾರತೀಯರು ಅಪ್ರಾಮಾಣಿಕರು ಅಂತ ಹೇಳಿದಾಗಲೇ ನಾನು ಅಪ್ರಾಮಾಣಿಕ ಅಂತ ಪ್ರೂವ್ ಆಯಿತು. ಅದಕ್ಕೇನು ಹೇಳಬೇಕು? ಇಲ್ಲ, ನಾನು ಭಾರತೀಯ ಅಲ್ಲ ಅನ್ಬೇಕು. ಆವಾಗ ಏನಾಗುತ್ತೆ? ಪ್ರಮಾಣ ಅಪ್ರಮಾಣದ ವ್ಯವಸ್ಥೆ ಕೂಡುತ್ತೆ ಅಲ್ವಾ? ಹಾಗೆ ದಿಕ್ಕೇ ಭ್ರಾಂತಿ ಅಂತ ಹೇಳಿಬಿಟ್ರೆ ಆ ದಿಕ್ಕಿನಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳು ಭ್ರಾಂತಿಯೇ ಅಂತ ಹೇಳಿದ್ರೆ, ಇಲ್ಲ, ವಿಜ್ಞಾನ ಶೂನ್ಯಗಳು ಕೂಡ ಭ್ರಾಂತಿ ಅಂತ ಆಗಬೇಕಾಗತ್ತೆ. ಈ ತನಕ ಯಾರ ಜ್ಞಾನಕ್ಕೆ ಬಂದಿದೆ? ಶೂನ್ಯ ಭಾವ. ನನಗೆ ಬಂದಿದೆ ಅಂತ ಹೇಳಿದ್ರೆ ಅವನು ಬಂದಿಲ್ಲ ಅಂತ ಅರ್ಥ. ಯಾಕೆಂದರೆ ಅವನು ವಿಜ್ಞಾನ ಆಗೋಗಿದ್ದಾನೆ, ಶೂನ್ಯ ಆಗೋಗಿದ್ದಾನೆ. ಯಾರಿಗೆ ಬರಬೇಕು? ಅದರಿಂದ ನೀವು ದಿಕ್ಕನ್ನು ಭ್ರಾಂತಿ ಅಂತ ಹೇಳಬೇಡಿ. ಹಾಗೆ ದಿಕ್ಕಿನಲ್ಲಿ, ಆಕಾಶದಲ್ಲಿ ಒದಗಿ ಬರುವ ವರ್ಣ, ಆ ವರ್ಣದ ಆನುಪೂರ್ವಿ, ಅದು ಕೂಡ ನಿತ್ಯ. ಹೀಗೆ ವರ್ಣನಿತ್ಯತ್ವವನ್ನು ಒಪ್ಪಲೇಬೇಕು ಅಂತ ಹೇಳ್ತಾರೆ. ಉಳಿದದ್ದೇನಿದೆ ಅದನ್ನು ನಾವು ಮತ್ತೆ ನೋಡುವ. ಕೃಷ್ಣಾರ್ಪಣಮಸ್ತು.